ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕೇಂದ್ರದ ಅನುದಾನದ ತಾರತಮ್ಯ ವಿರುದ್ಧ ರಾಜ್ಯ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆ. ರಾಜ್ಯದ ಪಾಲು ಕೊಡಿ ಅಂತಾನೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಸಿಎಂ ಅಣಕ. ರಾಜ್ಯದಲ್ಲೂ ಕೌಂಟರ್ ಹೋರಾಟ ನಡೆಸಿ ಹೈಡ್ರಾಮಾ ಸೃಷ್ಟಿಸಿದ ಕೇಸರಿ ಪಾಳೆಯ. ಅನುದಾನ ಆಧಾರದಲ್ಲಿ ಕಾಂಗ್ರೆಸ್ ದೇಶ ವಿಭಜಿಸ್ತಾ ಇದೆ. ದೇಶ ಬೇರೆಯಲ್ಲ, ದೇಹ ಬೇರೆಯಲ್ಲ ಅಂತ ವ್ಯಾಖ್ಯಾನಿಸಿ ಪ್ರಧಾನಿ ಮೋದಿ ತಿರುಗೇಟು. ಮುಂದಿನ ಬಾರಿ ದೇಶವನ್ನ ವೇಗವಾಗಿ ಅಭಿವೃದ್ಧಿ ಮಾಡುತ್ತೇವೆಂದು ಮೋದಿ ವಿಶ್ವಾಸ. ಚಿಕ್ಕಬಳ್ಳಾಪುರ ಲೋಕ ಟಿಕೆಟ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಟಿಕೆಟ್ ಘೋಷಣೆಯಾಗದೆ ಪ್ರಚಾರ ಆರಂಭಿಸಿದ ಮಾಜಿ ಸಚಿವ ಕೆ ಸುಧಾಕರ್ ವಿರುದ್ಧ ಗರಂ. ಹೈಕಮಾಂಡ್ ಹೇಳುವವರೆಗೆ ಯಾರು ಅಭ್ಯರ್ಥಿ ಅಲ್ಲ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ತರಾಟೆ. ಜೇಡರಹಳ್ಳಿ ಕೃಷ್ಣಪ್ಪ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಆರೋಪ. ಕೃಷ್ಣಪ್ಪ ಸೇರಿ 8 ಜನರ ವಿರುದ್ಧ ಎಫ್ಐಆರ್ ದಾಖಲು. ನಿನ್ನೆ ಬಂಧನ, ಇವತ್ತು ಷರತ್ತುಬದ್ಧ ಜಾಮೀನು. ನಟಿ ಹೇಮಾ ಮಾಲಿನಿ ಪುತ್ರಿಯ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ. ಇಶಾ ಡಿಯೋಲ್, ಭರತ್ ತಖ್ತಾನಿ ಸಂಸಾರದಲ್ಲಿ ಬಿರುಕು. 11 ವರ್ಷಗಳ ದಾಂಪತ್ಯ ಜೀವನಕ್ಕೆ ಇಶಾ ಡಿಯೋಲ್ ಗುಡ್ ಬೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.